ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಸಮಾಜದಲ್ಲಿ 3ನೇ ದಿನದ ಓದುವಿಕೆಯಲ್ಲಿ ಯಾವ್ಯಾವುದು ಬಹಳ ಮುಖ್ಯವಾದ ಪ್ರಶ್ನೆಗಳು ಅಂತ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 1, ಕೇಂದ್ರ ಬ್ಯಾಂಕು ಅಥವಾ ಬ್ಯಾಂಕುಗಳ ಬ್ಯಾಂಕು? ಉತ್ತರ ರಿಸರ್ವ್ ಬ್ಯಾಂಕ್. ಪ್ರಶ್ನೆ 2, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಸೂಕ್ತವಾದ ಬ್ಯಾಂಕ್ ಖಾತೆ? ಉತ್ತರ ಉಳಿತಾಯ ಖಾತೆ. ಪ್ರಶ್ನೆ 3, ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ಮದುವೆ, ವಸ್ತುಗಳ ಖರೀದಿ, ನೆಲ, ಕಾರು ಇತ್ಯಾದಿ ತೆಗೆದುಕೊಳ್ಳಲು ತೆರೆಯಲು ಸೂಕ್ತವಾದ ಬ್ಯಾಂಕ್ ಖಾತೆ? ಉತ್ತರ ಆವರ್ತ ಠೇವಣಿ ಖಾತೆ. ಪ್ರಶ್ನೆ 4, ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ನೀಡುವ ಇಲಾಖೆ? ಉತ್ತರ ಅಂಚೆ ಕಚೇರಿಗಳು. ಪ್ರಶ್ನೆ 5, ಉದ್ಯಮಿ ಎಂಬ ಪದವು ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ? ಉತ್ತರ ಎಂಟ್ರಪ್ರೆಂಡೆ. ಪ್ರಶ್ನೆ 6, ಸರಕಾರವು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ ವರ್ಷ? ಉತ್ತರ 1978. ಪ್ರಶ್ನೆ 7, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆಯ ಉದ್ದೇಶವೇನು? ಉತ್ತರ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆ ಸ್ಥಾಪಿಸಲು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ನೋಡಿ ಮಕ್ಕಳ, 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 8ರಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ತಿಳಿಸಿರಿ. ಉತ್ತರ ಸರಕಾರದ ಆಧಾರ ಸ್ತಂಭ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ಕಾನೂನು ಮತ್ತು ನೀತಿಗಳ ಅನುಷ್ಠಾನ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ, ಶಾಸಕಾಂಗಕ್ಕೆ ಸಹಾಯಕವಾಗಿದೆ, ಕಾರ್ಯಾಂಗಕ್ಕೆ ಸಹಾಯಕ, ನಿಯೋಜಿತ ಶಾಸನಗಳ ರಚನೆಗೆ ಅನುಕೂಲ, ಸಾರ್ವಜನಿಕ ನೀತಿ ಅನುಷ್ಠಾನಕ್ಕೆ ಸಹಾಯಕ. ನೆಕ್ಸ್ಟು ಪ್ರಶ್ನೆ 9 ನೋಡಿ, ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸಗಳೇನು? ಉತ್ತರ ಪ್ರತ್ಯಕ್ಷ ನೇಮಕಾತಿ ಹಾಗೂ ಪರೋಕ್ಷ ನೇಮಕಾತಿ ಈ ರೀತಿಯಾದಂತಹ 2 ಕಾಲಮ್ಗಳನ್ನ ರಚನೆ ಮಾಡಬೇಕಾಗತ್ತೆ ಮಕ್ಕಳ. ಆ ಕಾಲಮ್ ಒಳಗಡೆ ನೋಡಿ, ಪ್ರತ್ಯಕ್ಷ ನೇಮಕಾತಿ ನೇರ ನೇಮಕಾತಿ ಎನ್ನುವರು, ಪರೋಕ್ಷ ನೇಮಕಾತಿ ಆಂತರಿಕ ನೇಮಕಾತಿ ಎನ್ನುವರು. ನೆಕ್ಸ್ಟು ಪ್ರತ್ಯಕ್ಷ ನೇಮಕಾತಿಯಲ್ಲಿ ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನ, ಪರೋಕ್ಷ ನೇಮಕಾತಿ ಪದೋನ್ನತಿ ಹಾಗೂ ಬಡ್ತಿ ವಿಧಾನ. ಪ್ರತ್ಯಕ್ಷ ನೇಮಕಾತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕ, ಉದಾಹರಣೆ ನಾಗರಿಕ ಸೇವೆಗಳ ನೇಮಕಾತಿ. ಪರೋಕ್ಷ ನೇಮಕಾತಿಯಲ್ಲಿ ಸೇವಾ ಹಿರಿತನ, ವಿದ್ಯಾರ್ಹತೆ ಮೂಲಕ ಆಯ್ಕೆ, ಎಲ್ಲ ರಾಷ್ಟ್ರಗಳಲ್ಲಿ ಅಳವಡಿಕೆ. ನೆಕ್ಸ್ಟು 3 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 10ರಲ್ಲಿ ಬ್ಯಾಂಕ್ನ ಕಾರ್ಯ ಅಥವಾ ಸೇವೆಗಳಾವುವು? ಉತ್ತರ ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಹಣದ ವರ್ಗಾವಣೆ, ಹಣದ ವಸೂಲಾತಿ, ಹಣದ ಭದ್ರತೆ, ಭರವಸೆ ಸೇವೆಗಳು, ಹುಂಡಿ ಸೋಡಿ ಮಾಡುವುದು. ವಿದೇಶಿ ವಿನಿಮಯ ವ್ಯವಹಾರ, ಭದ್ರತಾ ಕಪಾಟು ಬಾಡಿಗೆ ಕೊಡುವುದು ಹಾಗೂ ಬೆಲೆ ಬಾಳುವ ವಸ್ತುಗಳ ರಕ್ಷಣೆ. ನೆಕ್ಸ್ಟು ಪ್ರಶ್ನೆ 11, ಬ್ಯಾಂಕ್ನ ಗುಣಲಕ್ಷಣಗಳಾವುವು? ಉತ್ತರ ಹಣದ ವಹಿವಾಟು, ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಕಂಪನಿ, ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಏಜೆಂಟ್, ಲಾಭ ಮತ್ತು ಸೇವಾ ಭಾವನೆ, ಹೆಸರಿನ ಗುರುತು, ಬ್ಯಾಂಕಿಂಗ್ ವ್ಯವಹಾರ. ನೆಕ್ಸ್ಟು 4 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 12, ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳಾವುವು? ಉತ್ತರ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ, ಅಡ್ಡ ಬದುಗಳ ನಿರ್ಮಾಣ, ಹಂತ ಹಂತ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶ ತಡೆ, ಅರಣ್ಯ ಬೆಳೆಸಲು ಪ್ರೋತ್ಸಾಹ, ಅತಿಯಾದ ಮೇಯಿಸುವುದಕ್ಕೆ ನಿಯಂತ್ರಣ, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮುಗಳ ನಿರ್ಮಾಣ. ನೆಕ್ಸ್ಟು ಪ್ರಶ್ನೆ 13ರಲ್ಲಿ ಭಾರತದ ನಕ್ಷೆಯಲ್ಲಿ ಎ ದೆಹಲಿ, ಬಿ ಅರಬ್ಬಿ ಸಮುದ್ರ, ಸಿ ಬಂಗಾಳ ಕೊಲ್ಲಿ, ಡಿ ಪಾಕ್ ಜಲಸಂಧಿ ಇವುಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳ, ಗುರುತು ಮಾಡಿರುವಂತಹ ಪ್ರದೇಶ ಎ ದೆಹಲಿ, ನೆಕ್ಸ್ಟು ಬಿ ಸಿ ಡಿ 3 ಸಹ ಗುರುತನ್ನು ಮಾಡಲಾಗಿದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅಭ್ಯಾಸ ಮಾಡಿ. ಮಕ್ಕಳ, ಇಲ್ಲಿಗೆ
10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ 3ನೇ ದಿನ ನೀವೇನು ಓದಬೇಕು ಅನ್ನೋ ಬಹಳ ಮುಖ್ಯವಾದ ಪ್ರಶ್ನೆಗಳು ಉತ್ತರ ಸಹಿತವಾಗಿ ಇಲ್ಲಿಗೆ ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.